ಪ್ರಾಣಸ್ಯೇಧಂ ವಶೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೇಷ್ಠ ಪ್ರಜ್ಞಾಂಶ್ಚ ವಿದೇಹಿನ ಇತಿ ದೂರದರ್ಶನ ಚಂದನ ವಾಹಿನಿಯ ಸಂಪೂರ್ಣ ಸ್ವಾಸ್ಥ್ಯ ಯೋಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆತ್ಮೀಯರೇ, ಇಂದಿನ ಸಂಚಿಕೆಯಲ್ಲಿ ಅರೆ ತಲೆನೋವು, ಮೈಗ್ರೇನ್ ಹೆಡ್ಡೇಕ್ ಎನ್ನುವ ವಿಷಯದ ಬಗ್ಗೆ ಯೋಗ ಚಿಕಿತ್ಸೆಯಲ್ಲಿ ಏನೆಲ್ಲ ಚಿಕಿತ್ಸೆಯನ್ನು ಮಾಡಿದರೆ ಅರೆ ತಲೆನೋವು ನಿವಾರಣೆಯಾಗುತ್ತೆ, ಅದರ ಚಿಕಿತ್ಸಾ ವಿಧಾನಗಳೇನು ಮತ್ತು ಅಭ್ಯಾಸದ ವಿಧಾನಗಳೇನು ಅನ್ನುವುದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಅರೆ ತಲೆನೋವು, ಮೈಗ್ರೇನ್ ಹೆಡ್ಡೇಕ್, ಈ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ, ಯೋಗ ಚಿಕಿತ್ಸೆಯಲ್ಲಿ ನಾವು ಮೊದಲನೇದಾಗಿ ಅರ್ಧ ಉತ್ಥಾನಾಸನ ಎಂಬ ಅಭ್ಯಾಸವನ್ನು ಮಾಡಿಸ್ತೇವೆ. ಇಲ್ಲಿ ನೋಡಿ, ಎರಡು ಕುರ್ಚಿಯನ್ನು ಇಟ್ಕೊಂಡಿದ್ದೇವೆ. ಅದರ ಹಿಮ್ಮುಖವನ್ನು ಒಂದಕ್ಕೊಂದು ಜೋಡಿಸಿ ಒಂದಿಷ್ಟು 6 ಇಂಚು 9 ಇಂಚಿನಷ್ಟು ಒಂದು ಗ್ಯಾಪನ್ನು ಕೊಟ್ಟಿದ್ದೇವೆ. ಈ ಗ್ಯಾಪಲ್ಲಿ ನಿಧಾನವಾಗಿ ನಮ್ಮ ಭುಜವನ್ನು ಚೇರಿನ ಅಡ್ಡಪಟ್ಟಿಯ ಮೇಲೆ ಇಟ್ಕೋಬೇಕು. ಸ್ವಲ್ಪ ಮುಂದಕ್ಕೆ ಹೋಗಿ, ಕಾಲನ್ನು ಸ್ವಲ್ಪ ಆರಾಮಾಗಿ ಇಟ್ಕೊಳ್ಳಿ. ಎಸ್, ಮಂಡಿಗಳನ್ನು ನೇರ ಮಾಡ್ಕೊಳ್ಳಿ. ಕೈಗಳನ್ನು ಹಾಗೆ, ಭುಜಗಳನ್ನು ಹಾಗೆ ಕೊಲಾಪ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಯಾವುದೇ ಒತ್ತಡ ಇಟ್ಕೋಬೇಡಿ. ಈ ಸ್ಥಿತಿಯಲ್ಲಿ ನಮ್ಮ ಸಂಪೂರ್ಣ ತಲೆಯ ಭಾಗ ಮತ್ತು ಕುತ್ತಿಗೆ ಭಾಗವನ್ನು ಕೆಳಗೆ ಇಳಿಬಿಡಬೇಕು. ಅಂದರೆ ಅಲ್ಲಿ ರಿಲ್ಯಾಕ್ಸ್ ಮಾಡಬೇಕು, ಯಾವುದೇ ಒತ್ತಡವಿಲ್ಲದೆ ಆರಾಮದಲ್ಲಿ ಎಷ್ಟು ಸಾಧ್ಯವಷ್ಟು ಸಡಿಲತೆಯನ್ನು ಕುತ್ತಿಗೆ ಭಾಗ ಮತ್ತು ತಲೆಯ ಭಾಗದಲ್ಲಿ ಕೊಡಬೇಕು. ಈ ರೀತಿ ಕೊಟ್ಟಾಗ ಏನಾಗುತ್ತೆ, ತಲೆಯ ಭಾಗದಲ್ಲಿರೋ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ. ನಾವು ಸಾಮಾನ್ಯವಾಗಿ ಈ ಚಿಕಿತ್ಸೆಯಲ್ಲಿ ತಲೆಯ ಭಾಗಕ್ಕೆ ಒಂದು ಪಟ್ಟಿಯನ್ನು ಕಟ್ತೇವೆ, ಕ್ರೇಪ್ ಬ್ಯಾಂಡೇಜ್ ಅದನ್ನು ಕಟ್ತೇವೆ. ಅದನ್ನು ಕ್ರೇಪ್ ಬ್ಯಾಂಡೇಜನ್ನು ನಾವು ತಲೆ ಕಟ್ಟಿದಾಗ ಏನಾಗುತ್ತೆ, ಅವರ ತಲೆಯ ತೀವ್ರತೆಯ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ, ಆರಾಮ್ ಅನಿಸುತ್ತೆ, ನೋವಿನಿಂದ ಹೊರಗೆ ಬರಲಿಕ್ಕೆ ಇದು ಸರಳವಾದ ಉಪಾಯ. ಈ ಕ್ರೇಪ್ ಬ್ಯಾಂಡೇಜನ್ನು ಕಟ್ಟಿಯೇ ಎಲ್ಲ ವಿಧಾನಗಳನ್ನು ನಾವು ಅಭ್ಯಾಸ ಮಾಡಿಸ್ತೇವೆ. ಈ ರೀತಿ ಆರಾಮದಲ್ಲಿ ಸಹಜವಾದ ಉಸಿರಾಟದೊಂದಿಗೆ ನಾವು ಒಂದು 3 ನಿಮಿಷ ಅಥವಾ 5 ನಿಮಿಷಗಳ ಕಾಲ ಇದ್ದರೆ ನಮ್ಮ ತಲೆಯ ಭಾಗದ ಎಲ್ಲ ಭಾರ ಕಡಿಮೆ ಆಗುತ್ತೆ, ಆರಾಮಾಗತ್ತೆ. ಮತ್ತು ನೋಡಿ, ಈ ರೀತಿ ಅರ್ಧ ಉತ್ಥಾನಾಸನದಲ್ಲಿ ನಿಂತ್ಕೊಂಡಾಗ ನಮ್ಮ ಹೊಟ್ಟೆಯ ಭಾಗವನ್ನು ನಾವು ಗಮನಿಸಬಹುದು. ಅಲ್ಲಿ ಅವು ಇರುವ ಎಲ್ಲ ಒತ್ತಡಗಳು ಆರಾಮ ಅನಿಸ್ತದೆ, ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಬೆನ್ನಿನ ಭಾಗವೂ ಅಷ್ಟೇ, ಈ ಕ್ಲಾವಿಕ್ಯುಲರ್ ಬೋನ್ಸ್, ನಮ್ಮ ಭುಜದ ಹೆಗಲೆಲುಬುಗಳು, ಶೋಲ್ಡರ್ ಬ್ಲೇಡ್ಸ್, ಇವೆಲ್ಲವೂ ಕೂಡ ಚೇರಿನ ಪ್ಲೇಟ್ ಮೇಲೆ ನಾವು ಆರಾಮಾಗಿ ಅದನ್ನು ಒರಗಿಸಿರೋದ್ರಿಂದ ಅಲ್ಲಿ ಇರುವ ಎಲ್ಲ ಒತ್ತಡ. ಸಾಮಾನ್ಯವಾಗಿ ನಮ್ಮ ಈ ಅರೆ ತಲೆನೋವು ಯಾಕೆ ಬರ್ತದೆ, ಯಾವ ಕಾರಣದಿಂದ ಬರ್ತದೆ ನೋಡಿ, ನಮ್ಮ ತಲೆ ಹಿಂಬದಿ ಕಿವಿಯ ಪಕ್ಕದಲ್ಲಿ ಒಂದು ಆಕ್ಸಿಪಿಟಲ್ ನರ್ವ್ ಅಂತ ಇದೆ. ಈ ಆಕ್ಸಿಪಿಟಲ್ ನರ್ವ್ ಏನು ಮಾಡುತ್ತೆ, ತಲೆಯ ಭಾಗಕ್ಕೆ ಅಂದರೆ ಮೆದುಳಿನ ಭಾಗಕ್ಕೆ ಒಂದು ಸಂದೇಶವನ್ನು ಕಳಿಸುತ್ತೆ, ಸಂದೇಶವಾಹಕ ಇದ್ದಾಗೆ. ಯಾವಾಗ ಈ ಆಕ್ಸಿಪಿಟಲ್ ನರ್ವ್ ಡಿಜನರೇಟ್ ಆಗುತ್ತೆ ಅಥವಾ ಅದು ಅದರ ಶಕ್ತಿಯನ್ನು ಕಳ್ಕೊಳ್ಳುತ್ತೆ, ಆಗ ನಮಗೆ ಪಿತ್ತ ವಿಕಾರತೆ ಶರೀರದಲ್ಲಿ ಜಾಸ್ತಿ ಆಗುತ್ತೆ. ಆವಾಗ ಈ ರೀತಿಯ ತಲೆನೋವು, ವಾಮಿಟ್ ಸೆನ್ಸೇಷನ್, ವಾಂತಿ ಬಂದಂಗೆ ಆಗುತ್ತೆ, ಆದರೆ ವಾಂತಿ ಬರೋದಿಲ್ಲ. ತುಂಬ ಸುಸ್ತಾಗೋದು, ತಲೆ ಚಕ್ರ ಬರೋದು, ತಲೆ ಸುತ್ತೋದು, ಮತ್ತು ಹೆಚ್ಚು ನಾವು ಸಮಾರಂಭಗಳಲ್ಲಿ ಭಾಗವಹಿಸಿದರೆ ನಮಗೆ ತಕ್ಷಣಕ್ಕೆ ತಲೆನೋವು ಬರೋದು, ಮತ್ತು ಹೆಚ್ಚು ಮಾತಾಡಿದರೆ, ಮತ್ತು ಬಿಸಿಲನ್ನು ನೋಡಿದರೆ, ಬಿಸಿಲಿಗೆ ಹೋದಾಗ, ಮತ್ತು ಹೆಚ್ಚು ಬೆಳಕನ್ನು ನೋಡಿದರೆ, ಈ ಎಲ್ಲ ಸಮಸ್ಯೆಗಳು ಅರೆ ತಲೆನೋವಿನಲ್ಲಿ ಬರ್ತದೆ. ಸೊ ಅಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಯೋಗ ಚಿಕಿತ್ಸೆಯಲ್ಲಿ ಇಂತಹ ಅನೇಕ ನೂರಾರು ಚಿಕಿತ್ಸೆಗಳು ನಮ್ಮಲ್ಲಿದೆ. ಇದು ಮೊದಲನೇ ಅಭ್ಯಾಸ, ಆರಾಮದಲ್ಲಿ ಇರುವಂಥದ್ದು. ಇದರ ನಂತರ ಮುಂದಿನ ಅಭ್ಯಾಸವನ್ನು ಮುಂದೆ ನೋಡೋಣ. ಅರೆ ತಲೆನೋವಿಗೆ ಅರ್ಧ ಉತ್ಥಾನಾಸನದ ನಂತರ ಈಗ ನಾವು ಅಧೋಮುಖ ವೀರಾಸನವನ್ನು ನೋಡ್ತಾ ಇದ್ದೇವೆ. ನೋಡಿ, ಈ ರೀತಿ ಒಂದು ಬುಲ್ಸ್ಟರನ್ನು ಮತ್ತು ಬಟ್ಟೆಗಳನ್ನು, ಬ್ಲಾಂಕೆಟ್ಗಳನ್ನು ಮತ್ತು ಪಿಲ್ಲೋಗಳನ್ನು ಉಪಯೋಗಿಸಿ ಒಂದು ಪಲ್ಲಂಕವನ್ನು ನಾವು ರಚನೆ ಮಾಡಿದ್ದೇವೆ. ಇದರಲ್ಲಿ ನಾವು ಮಲಗಿದಾಗ ಹೇಗೆ ವಿಶ್ರಾಂತಿಯನ್ನು ಪಡಿಬೋದು, ತಲೆಯ ಭಾಗದಲ್ಲಿ ಹೇಗೆ ಆನಂದವನ್ನು ತಗೊಳ್ಬೋದು ಅನ್ನೋದನ್ನು ಈಗ ನೋಡ್ತಾ ಬರೋಣ. ಮಂಡಿ ಊರ್ಬಿಟ್ಟು ಆರಾಮಾಗಿ ಬಲಗಡೆ ಮತ್ತು ಎಡಗಡೆ ಮಂಡಿ ಊರಿ ಕೂತ್ಕೊಳ್ಳಿ. ನೋಡಿ, ಇಳಿಜಾರಿರುವ ಜಾಗದಲ್ಲಿ ಕೂತ್ಕೊಳ್ಳಿ, ಬುಲ್ಸ್ಟರ್ ಮೇಲೆ ಕೂತ್ಕೊಳ್ಳಿ. ಆರಾಮದಲ್ಲಿ ಕೈಗಳನ್ನು ಮುಂದಕ್ಕೆ ಚಾಚಿ ಹಣೆಯನ್ನು ಊರಿ, ಮುಂದೆ ಇಟ್ಟಿರುವ ತಲೆದಿಂಬಿನ ಮೇಲೆ ಹಣೆಯನ್ನು ಊರಿ, ಹಾಗೆ ಕೈಗಳನ್ನು ಆರಾಮದಲ್ಲಿ ಮುಂದೆ ಇಟ್ಟಿರಿ. ಇಲ್ಲಿ ಒಂದು ಸಣ್ಣ ಸ್ಯಾಂಡ್ ಬ್ಯಾಗನ್ನು ನಾನು ಕುತ್ತಿಗೆ ಮತ್ತು ಭುಜದ ನಡುವೆ ಇಡ್ತೀನಿ. ಯಾಕೆ ಹೇಳಿದರೆ, ಆಗಲೇ ಹೇಳಿದ ಹಾಗೆ
ನಮ್ಮ ಆಕ್ಸಿಬುಟಲ್ ನರ್ವ್ನ ಸಿಸ್ಟಮ್ ಸ್ವಲ್ಪ ಡಿಜೆನರೇಟ್ ಆಗಿರುತ್ತೆ ಅಥವಾ ಅದರ ಶಕ್ತಿಯನ್ನು ಕಳ್ಕೊಂಡಿರುತ್ತೆ. ಅದರ ಮೇಲೆ ನಾವು 1-2 kg ಮರಳು ಚೀಲವನ್ನು ಹಾಕಿದಾಗ ಅಲ್ಲಿರುವ ಒತ್ತಡಗಳು ಕಡಿಮೆ ಆಗುತ್ತೆ, ಆರಾಮ್ ಅನಿಸುತ್ತೆ. ಈ ಒಂದು ಅಭ್ಯಾಸ ಒಂದು ರೆಜವನೇಟಿಂಗ್ ಪೋಸ್ಚರ್ ಇದ್ದಾಗೆ, ಅಂದರೆ ಶರೀರಕ್ಕೆ ಅತ್ಯಂತ ಆರಾಮದಾಯಕವಾದಂಥ ಸ್ಥಿತಿಯನ್ನು ಕೊಡುವಂಥದ್ದು. ನೋಡಿ, ಮುಂದೆ ತಲೆಯನ್ನು ಎಳೆದು ಸೊಂಟದ ಮೂಲವನ್ನು ಕೆಳಗೆ, ಅದರಿಂದ ಮೇಲಕ್ಕೆ ನಮ್ಮ ಭುಜದ ಭಾಗ ಮತ್ತು ತಲೆಯ ಭಾಗ, ಈ ರೀತಿ ಒಂದು ಸಿಸ್ಟಮೆಟಿಕ್ ಆಗಿ, ಅಂದರೆ ಶರೀರದ ಒಂದು ರಚನೆಯ ಪ್ರಕಾರ ನಾವು ವಿಶ್ರಾಂತಿಯನ್ನು ಹೇಗೆ ಕೊಡುವುದು ಅನ್ನೋದನ್ನು ಈ ಅಧೋಮುಖ ವೀರಾಸನ ನಮಗೆ ತೋರಿಸಿಕೊಡ್ತದೆ. ಈ ಸ್ಥಿತಿಯಲ್ಲಿ ನಾವು ಮಲಗಿದಾಗ ನಮ್ಮ ತಲೆಯ ಭಾಗದಲ್ಲಿರುವ ಒತ್ತಡ ತಕ್ಷಣಕ್ಕೆ ಆರಾಮ್ ಅನಿಸುತ್ತೆ, ಒತ್ತಡ ಮುಕ್ತವಾಗತ್ತೆ, ಹಗೂರ ಅನಿಸುತ್ತೆ. ಇದು ಅಧೋಮುಖ ವೀರಾಸನದಲ್ಲಿ ಮಾಡುವಂಥ ಪದ್ಧತಿ. ಈ ಸ್ಥಿತಿಯಲ್ಲಿ ನಾವು ಒಂದು 3 ನಿಮಿಷ ಅಥವಾ 5 ನಿಮಿಷ, ಸಾಧ್ಯವಾದರೆ 10 ನಿಮಿಷವೂ ಕೂಡ ಇದರಲ್ಲಿ ಆರಾಮ ಪಡೀಬಹುದು. ಯಾಕಂದರೆ ನಾವು ಆ ರೀತಿಯಾಗಿ ಒಂದು ಕೆಲವು ಪ್ರಾಪ್ಸ್ಗಳನ್ನು ಉಪಯೋಗಿಸಿ, ಪಿಲ್ಲೋಗಳು, ಬುಲ್ಸ್ಟರ್ಗಳು ಮತ್ತು ಬ್ಲ್ಯಾಂಕೆಟ್ಗಳನ್ನು ಉಪಯೋಗಿಸಿ ಆ ಶರೀರಕ್ಕೆ ಅನುಕೂಲವಾಗುವಂತೆ, ಒತ್ತಡ ಮುಕ್ತವಾಗುವಂತೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಚಿಕಿತ್ಸೆಯಲ್ಲಿ ಮಾಡಿರ್ತೀವಿ. ಹೀಗೆ ನಾವು ಅಧೋಮುಖ ವೀರಾಸನವನ್ನು ಮಾಡಿದಾಗ ನಮಗೆ 100ಕ್ಕೆ 100 ಅದರ ಪರಿಣಾಮ ಶರೀರಕ್ಕೆ ಮತ್ತು ಮನಸ್ಸಿಗೆ ಸಿಗ್ತದೆ. ಇದು 2ನೇ ವಿಧಾನ. ಇದರ ಮುಂದಿನ ವಿಧಾನ ಸುಪ್ತ ವೀರಾಸನ. ಇನ್ನಷ್ಟು ವಿಶ್ರಾಂತಿಯನ್ನು ಜಾಸ್ತಿ ಮಾಡುವ ವಿಧಾನ ಹೇಗೆ ನೋಡೋಣ. ಅಧೋಮುಖ ವೀರಾಸನದ ನಂತರ ಸುಪ್ತ ವೀರಾಸನವನ್ನು ಹೇಗೆ ಮಾಡೋದನ್ನು ನೋಡೋಣ. ಈಗ ಅದೇ ರೀತಿ ಉಲ್ಟಾ ಮಲ್ಕೊಳ್ಳೋದು, ಬೆನ್ನನ್ನು ಮೇಲ್ಗಡೆ ಇರೋ ಪಿಲ್ಲೋಗೆ ತಾಗಿಸಿ ಮಲ್ಕೊಳ್ಳೋದು. ಹಾಗೆ ನಿಧಾನವಾಗಿ ಅದನ್ನು ಟಚ್ ಮಾಡ್ಕೊಳ್ಳಿ, ತಾಗಿಸ್ಕೊಳ್ಳಿ, ಹಾಗೆ ನಿಧಾನವಾಗಿ ಮಲ್ಕೊಳ್ಳಿ. ಭುಜ ಮತ್ತು ತಲೆಯ ಭಾಗವನ್ನು ಪಿಲ್ಲೋ ಮೇಲೆ ಇಡೋದು, ಕಾಲುಗಳನ್ನು ಸ್ವಲ್ಪ ಅಗಲವಾಗಿ ಇಟ್ಕೊಳ್ಳೋದು ಆರಾಮದಲ್ಲಿ. ನಿಮಗೆ ಅನುಕೂಲವಾದ ರೀತಿಯಲ್ಲಿ ಸಹಜವಾಗಿ ಇಟ್ಕೊಳ್ಳೋದು. ನಂತರ ಒಂದು ತಲೆಯ ಮೇಲೆ ಈ ರೀತಿ ನಾವು ಬಟ್ಟೆಯನ್ನು ಹಾಕಿ ಒಂದು ಸಣ್ಣ ಸ್ಯಾಂಡ್ ಬ್ಯಾಗನ್ನು ಅಲ್ಲಿ ಹಣೆಯ ಮೇಲೆ ಇಡ್ತೇವೆ. ಅದಾದ ನಂತರ ನಮ್ಮ ಹೃದಯದ ಮೇಲೆ ಒಂದು ಸಣ್ಣ ಸ್ಯಾಂಡ್ ಬ್ಯಾಗನ್ನು ಇಡ್ತೇವೆ. ಕಾರಣ ನಮ್ಮ ಹೃದಯದ ಬಡಿತ ಸಹಜವಾಗಿ ನಡಿಬೇಕು, ಒತ್ತಡ ಮುಕ್ತವಾಗಬೇಕು ಮತ್ತು ತಲೆಯ ಭಾಗದಲ್ಲಿರುವ ಸೈನಸ್ ಬ್ಲಾಕೇಜ್, ಇಲ್ಲಿ ಉಂಟಾಗಿರುವ ಒತ್ತಡಗಳು ಕಡಿಮೆ ಆಗಬೇಕು. ಈ ಸ್ಯಾಂಡ್ ಬ್ಯಾಗನ್ನಲ್ಲಿ ಹಾಕೋದ್ರಿಂದ ಅಲ್ಲಿರುವ ಒತ್ತಡಗಳು ಕಡಿಮೆ ಆಗತ್ತೆ, ಆರಾಮ್ ಅನಿಸುತ್ತೆ, ಮನಸ್ಸು ಹಗುರ ಆಗತ್ತೆ, ಶರೀರ ಲವಲವಿಕೆಯನ್ನು ಉಂಟು ಮಾಡಿಕೊಳ್ಳುತ್ತೆ. ಇದು ಒಂದು ರೆಜವನೇಟಿಂಗ್ ಪೋಸ್ಚರ್, ಅಂದರೆ ಚಿಕಿತ್ಸೆಯಲ್ಲಿ ಬಳಸಲಾಗುವ ವಿಶ್ರಾಂತದಾಯಕವಾದ ಅಭ್ಯಾಸ. ಈ ರೀತಿಯಾಗಿ ಅವರ ತಲೆನೋವನ್ನು ಕಡಿಮೆ ಮಾಡುವಂಥ ವಿಧಾನ. ಪ್ರಾರಂಭದಲ್ಲಿ ಈ ಅಭ್ಯಾಸಗಳನ್ನು ಒಂದೊಂದಾಗಿ ಮಾಡ್ತಾ ಹೋದಂತೆಲ್ಲ ಅವರ ತಲೆನೋವಿನ ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಫ್ರೀಕ್ವೆನ್ಸಿ ಆಫ್ ಹೆಡೇಕ್ ಅಲ್ವಾ, ಆವಾಗ ಬರುತ್ತಲ್ಲ. ಇವತ್ತು ಬಂದಿದ್ದು 1-2 ದಿವಸ ಬಿಟ್ಟು ಬರುತ್ತೆ, ಅಥವಾ 1 ವಾರ ಬಿಟ್ಟು ಬರುತ್ತೆ, ಅಥವಾ 1 ತಿಂಗಳು ಬಿಟ್ಟು ಬರುತ್ತೆ. ಅದು ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಇವತ್ತು ಬಂದಿದ್ದು 3 ತಿಂಗಳ ನಂತರ ಬರ್ಬೋದು, 6 ತಿಂಗಳ ನಂತರ ಬರ್ಬೋದು. ಹೀಗೆ ಅದರ ಫ್ರೀಕ್ವೆನ್ಸಿ ಆಫ್ ಹೆಡೇಕ್ ಏನಿರುತ್ತಲ್ಲ, ಆವಾಗ ಬರೋದೇನಿರುತ್ತಲ್ಲ, ಅದು ಸ್ವಲ್ಪ ಜಾಸ್ತಿ ಡ್ಯೂರೇಷನ್ ತಗೊಳುತ್ತೆ. ಆಮೇಲೆ ನಿಧಾನವಾಗಿ ಅಭ್ಯಾಸ ಆದಮೇಲೆ ಈ ಚಿಕಿತ್ಸೆಗಳನ್ನು ಮಾಡಿದ ಮೂಲಕ ಒಂದು 3 ತಿಂಗಳಿಗೆ 6 ತಿಂಗಳಿಗೆ ಕಂಪ್ಲೀಟ್ ನಿಲ್ಲಾಗತ್ತೆ. ಸೊ ಸಾಮಾನ್ಯವಾಗಿ ಈ ಅರೆ ತಲೆನೋವು ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಅದು ಯೌವನದಲ್ಲಿ ಜಾಸ್ತಿ ಬರುತ್ತೆ. ಸಣ್ಣ ಮಕ್ಕಳಿದ್ದಾಗಲೇ ಶುರುವಾಗುತ್ತೆ. ಪೀರಿಯಡ್ಸ್ ಯಾವಾಗ ಶುರು ಆಗುತ್ತಲ್ಲ ಅವಾಗ ಶುರು ಆಗುತ್ತೆ. ಪೀರಿಯಡ್ಸ್ ಬಿಫೋರ್ ಮತ್ತು ಆಫ್ಟರ್, ಈ ಸಂದರ್ಭದಲ್ಲಿ ಈ ಪಿತ್ತ ವಿಕಾರತೆಗಳಿಂದ ಈ ತಲೆನೋವು ಜಾಸ್ತಿ ಆಗುತ್ತೆ. ಹೆಚ್ಚಿನ ಅಂಶ ನಾವು ಹೆಣ್ಣು ಮಕ್ಕಳಲ್ಲಿ, ಹದಿಹರೆಯ ಹೆಣ್ಣು ಮಕ್ಕಳಲ್ಲಿ ಇದನ್ನು ನಾವು ಕಾಣ್ತೇವೆ. ಇದು ಸುಪ್ತ ವೀರಾಸನದ ಒಂದು ರಿಲ್ಯಾಕ್ಸೇಷನ್ ಪೋಸ್ಚರ್. ಇದರಲ್ಲಿ ಒಂದು 5 ನಿಮಿಷ, 10 ನಿಮಿಷ ಅಥವಾ 15 ನಿಮಿಷವೂ ಮಲಗ್ಬೋದು ಆರಾಮಾಗಿ. ತುಂಬ ರಿಲ್ಯಾಕ್ಸ್ ಆದಮೇಲೆ, ಆರಾಮ್ ಅನಿಸಿದ ಮೇಲೆ ನಿಧಾನಕ್ಕೆದ್ದು ಮತ್ತೆ ಮುಂದಿನ ಅಭ್ಯಾಸಕ್ಕೆ ಹೋಗ್ಬೋದು. ಚಿಕಿತ್ಸೆಯಲ್ಲಿ ಇವನ್ನೆಲ್ಲವನ್ನು ನಾವು ಒಂದೊಂದಾಗಿ ನಿಧಾನವಾಗಿ ಮಾಡಿಸ್ತೀವಿ. ಆವಾಗ ಅವರಲ್ಲಿರುವ ಎಲ್ಲ ಒತ್ತಡಗಳು ಕಡಿಮೆ ಆಗತ್ತೆ, ಆರಾಮ್ ಅನಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಎಲ್ಲ ಅಭ್ಯಾಸಗಳು ಅರೆ ತಲೆನೋವು, ಮೈಗ್ರೇನ್ನ ಕಂಟ್ರೋಲ್ ಮಾಡುವಂತಹ ಮತ್ತು ಅದನ್ನು ಉಪಶಮನ ಮಾಡುವಂಥ ವಿಶೇಷವಾದ ಅಭ್ಯಾಸಗಳು. ಈ ಎಲ್ಲ ಅಭ್ಯಾಸಗಳನ್ನು ನೀವು ನುರಿತ ತಜ್ಞ ಯೋಗ ಶಿಕ್ಷಕರನ್ನು ಭೇಟಿಯಾಗಿ ಅವರ ಮೂಲಕ ಈ ಅಭ್ಯಾಸಗಳನ್ನು ಕಲಿತರೆ ನಿಮಗೆ ಉತ್ತಮವಾದ ಫಲಿತಾಂಶ ಸಿಗ್ತದೆ. ಇದನ್ನು ನೀವು ಮಾಡ್ತೀರಿ ಎನ್ನುವ ಭರವಸೆಯೊಂದಿಗೆ ಮುಂದಿನ ಸಂಚಿಕೆಯೊಂದಿಗೆ ಇನ್ನಷ್ಟು ಮಾಹಿತಿಯೊಂದಿಗೆ ಹೊಸ ವಿಚಾರಗಳೊಂದಿಗೆ ಯೋಗ ಚಿಕಿತ್ಸೆಯ ಪ್ರಕಾರಗಳನ್ನು ತಿಳಿಯೋಣ. ನಮಸ್ಕಾರ, ಶುಭವಾಗಲಿ.